ಹಲೋ. ಹರಿ ಓಂ. ಯಾಕೆ ಕಟ್ ಮಾಡ್ಬಿಟ್ರಿ? ಇಲ್ಲಪ್ಪ, ಕಟ್ ಮಾಡಿಲ್ಲ. ನಾನೆಲ್ಲ ನೀವು ಕಟ್ ಮಾಡಿದ್ರಿ ಅನ್ಕೊಂಡೆ. ಇಲ್ಲ, ಅದು ನಿಂದೇನು ಅರ್ಜೆಂಟ್ ಅದನ್ನ ಯಾರು ಬಂದ್ರೇನೋ ಅನ್ಕೊಂಡ್ ಕಟ್ ಮಾಡೋಣ ಅನ್ಕೊಂಡಿದ್ದೆ. ಇಲ್ಲ ಒಂದೊಂದ್ಸತಿ ಹಂಗೆ ಕಟ್ ಆಗ್ಬಿಡುತ್ತೆ. ನಾನು ನೀವು ಮಾಡಿದ್ದೀರಾ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ವಾಟ್ಸಪ್ ಬರಲ್ಲ? ವಾಟ್ಸಪ್ ಬರ್ತೀರಾ? ಸರಿ ಬನ್ನಿ. ಫೋಟೋ ಕಳಿಸ್ತೀನಿ. ಫೋಟೋ ಎಲ್ಲ ನಾನು ಹಂಗೆಲ್ಲ ಯಾರಿಗೂ ಕಳಿಸಲ್ಲ. ಸರಿ ಮಾತಾಡಿ ನೀವು ವಾಟ್ಸಪ್ ಯಾಕೆ ಈಗೇನಕ್ಕೆ ವಾಟ್ಸಪ್ ಮಾತಾಡಿ, ಇವಾಗ ಪರವಾಗಿಲ್ಲ. ಹೌದಾ? ಹಾಂ, ಫೋಟೋ ಕಳ್ಸಲ್ವಾ? ಇದೇ ನಂಬರ್ ನನ್ನ ವಾಟ್ಸಪ್ ಡಿ ಪಿ ಇದೆ, ನೋಡ್ಕೊಳ್ಳಿ. ಬಟ್ ಫೋಟೋ ಎಲ್ಲ ಹಂಗೆ ಕಳ್ಸಲ್ಲ. ಹೌದಾ? ಸರಿ ಸರಿ ಸರಿ. ನಾನೇ ಬೇಕಿದ್ರೆ ಡೈರೆಕ್ಟ್ ಆಗಿ ಯಾವಾಗಾದ್ರೂ ಸಿಗ್ತೀನಿ. ಸರಿ, ಯಾವಾಗ ಸಿಗ್ತೀರಾ? ನೆಕ್ಸ್ಟ್ ವೀಕ್ ಹೇಳ್ತೀನಿ ನಿಮಗೆ ಫೋನ್ ಮಾಡಿ. ನಾನು ಬಿಸಿ ಇರ್ತೀನಿ ಸರ್. ಹೌದಾ? ಹೇಳಿ. ಸರಿ ಅಮ್ಮ, ಏನೋ ಒಂದು ಬೇಕಾಗಿತ್ತು, ನಿಮ್ಮ ಒಂದು ಸಹಕಾರ, ಫೋನ್ ಮಾಡಿದ್ದೆ ಅಷ್ಟೇ. ಏನು ಬೇಕಾಗಿತ್ತು ಹೇಳಿ. ಏನು ಹೇಳ್ಬೇಕು ನಿನಗೆ? ನಂಗೆಲ್ಲ ಗೊತ್ತಾಗಲ್ಲ, ನನಗೆ ಹೇಳ್ಬೇಕು ನೀವು. ಸರಿ ಅಮ್ಮ, ಹೇಳಿ. ಇಲ್ಲ ಬಂದಾಗ್ಲೇ ಹೇಳ್ತೀರಾ? ಪರಸ್ಪರ ಸುಖ ಬೇಕು, ಅಷ್ಟೇ ಸಾಕಾ? ನಿರಂತರ ಒಂದು ಆತ್ಮೀಯ ಸಂಬಂಧ ಇರಲಿ. ನಿರಂತರ ಒಬ್ಬರಿಗೊಬ್ರು ಒಂದು ಆತ್ಮೀಯ ಸಂಬಂಧ ಇರಲಿ. ಒಂದಕ್ಕೊಂದು ಜೀವಿ ಆಶ್ರಯ. ಮತ್ತೆ ಬರೀ ಟೈಮ್ ಪಾಸ್ ಹೇಗೆ? ಬರೀ ಟೈಮ್ ಪಾಸಿಗೂ ಮಾಡಬಹುದು, ಆದ್ರೆ ನನಗೆ ಲೈಫ್ ಲಾಂಗ್ ಟೈಮ್ ಪಾಸ್. ಇವಾಗ ಮಧ್ಯದಲ್ಲಿ ಕೈ ಕೊಟ್ಟು ಹೋಗೋದಾ ಯಾವ ತರ? ಇಲ್ಲಪ್ಪ, ಮಧ್ಯದಲ್ಲಿ ಕೈ ಹೆಂಗ್ ಕೊಡೋದು? ನಿಮ್ಮನ್ನೇ ನಾವು ನಂಬ್ಕೊಂಡ್ ಬಂದಿರ್ತೀವಿ, ನಮ್ಗೇನ್ ಪ್ರಯೋಜನ ಹಂಗ್ ಬರೋದ್ರಿಂದ? ನಿಮ್ಮ ಪ್ರಸಂಗ ಬಂದ ಸಹಕಾರ ಮಾಡೋಣ, ಸಹಾಯ ಮಾಡೋಣ, ನಿಮಗೆ ಹೆಲ್ಪ್ ಮಾಡೋಣ. ಏನು ನಿಮಗೆ ಅವಶ್ಯಕತೆ ಇದ್ದಾಗ ಹೆಲ್ಪ್ ಮಾಡೋಣ. ಹೆಲ್ಪ್ ಮಾಡ್ತೀರಾ? ಮಾಡೋಣ, ನಿನಗೆ ಯಾವಾಗ ಅವಶ್ಯಕತೆ ಇರ್ತದ ನಮ್ಗೆ ಏನಂತ ಮಾಡ್ತಾ ಹೋಗೋಣ. ನಿಮ್ಮನ್ನ ನಾನು ನಂಬ್ಕೊಂಡ್ ಬಂದಿರ್ತೀನಿ, ಅಕಸ್ಮಾತ್ ನೀವು ಏನಾದ್ರು ಅರ್ಧದಲ್ಲಿ ಕೈ ಕೊಟ್ಬಿಟ್ರೆ ನನ್ ಗತಿ ಏನು? ಇಲ್ಲಪ್ಪ, ನೀನು ಜನ ನೋಡ್ಬೇಕು. ಇವ್ರೇನ್ ಕುಡಿಯೋರು, ತಿನ್ನೋರು, ಯಾವ ಜನ, ಏನ್ ತಾನ, ಯಾರ ಜೊತೆ ನಾನು ಮಾಡ್ತಾ ಇದ್ದೀನಿ ನೀವು ನೋಡ್ಕೋಬೇಕು. ನೋಡ್ಕೊಂಡು ಮುಂದುವರೀರಿ. ಸರಿ, ಇವಾಗ ನೀವು ಸ್ವಾಮೀಜಿ ನೀವು ನೋಡ್ಕೊಂಡು ಬರ್ತೀನಿ. ಸರಿ, ಓಕೆ. ನಿಮ್ಮೇಲೆ ನಂಬಿಕೆ ಬರ್ಬೇಕಲ್ವಾ? ನೀವು ಒಳ್ಳೆಯವರು ಕೆಟ್ಟವರು ಹೆಂಗೆ ಅರ್ಧದಲ್ಲಿ ಕೈ ಕೊಟ್ಬಿಡ್ತೀರಾ? ಏನ್ ನನ್ಗೇನ್ ಗೊತ್ತಾಗ್ಬೇಕು? ಎಲ್ಲಾರು ಒಳ್ಳೆಯವರಾಗಿ ಇರ್ತಾರಲ್ವಾ? ನೋಡಮ್ಮ, ಬೇರೆ ಲೌಕಿಕರು ಬೇರೆ ಅಮ್ಮ. ಅನೇಕ ಹವ್ಯಾಸಗಳನ್ನ ಇಟ್ಕೊಂಡಿರ್ತಾರೆ. ಕುಡಿಯೋದು, ತಿನ್ನೋದು, ಅದು ಅಡಿಕೆ ತಿನ್ನೋದು, ಗುಟ್ಗೆ ತಿನ್ನೋದು, ಅನೇಕ ಹವ್ಯಾಸಗಳನ್ನ ಇಟ್ಕೊಂಡು ಏನೇನೋ ಮಾಡ್ತಿರ್ತಾರೆ. ಅವ್ರದ್ದು ಬೇರೆ, ನಮ್ಮದು ಬೇರೆ ಅಮ್ಮ. ಓಕೆ, ಆಯ್ತು. ನಿಮ್ಮ ಭಕ್ತರು ಯಾರು ಬರ್ತಾರೆ, ಆಮೇಲೆ ಅವ್ರ ಯಾರು ನಾನು ತಗ್ಲಾಕ್ಸ್ಬಿಟ್ರೆ ಏನ್ ಮಾಡೋದು? ಈಗ ನಮ್ಮ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಗುರುಗಳ ಹತ್ರ ಒಂದು ಪರಿಹಾರ ಉಪಾಯಕ್ಕಾಗಿ ಬಂದಿದ್ವಿ. ಏನೋ ಒಂದು ಜಪ ಪೂಜೆ ಮಾಡಕ್ಕೆ ಅಂದ್ರೆ ಬಂದಿದ್ವಿ. ಹೇಳ್ಬೇಕಾಗಿ ಮತ್ತೆ ಆಶೀರ್ವಾದ ತಗೊಂಡು ಬಂದಿದ್ವಿ. ಏನು ತೊಂದ್ರೆ ಆಗಲ್ಲ ತಾನೆ? ಏನಿಲ್ಲಮ್ಮ, ಏನಿಲ್ಲ. ಆಮೇಲೆ ಯಾರ್ಯಾರ ಸ್ವಾಮೀಜಿ ಸ್ಟೋರಿ ಎಲ್ಲ ನೋಡಿದೀವಿ, ಮತ್ತೆ ಆತರ ಏನಾದ್ರು ತಗ್ಲಾಕೊಂಡ ಮುಂದಿನ ಸಲ ಬಂದ್ಬಿಟ್ಟ ಕಷ್ಟ? ಇಲ್ಲಪ್ಪ, ಇಲ್ಲ. ಈಗ ಏನಂದ್ರೆ ನೀನು ಭಕ್ತರ ರೂಪದಲ್ಲಿ ಬರ್ಬೇಕು. ಅಂದ್ರೆ ಅನೇಕರು ಬರ್ತಿರ್ತಾರಲ್ಲ, ಈಗ ಪೂಜೆ ಅದಕ್ಕೆ ಬಂದಿದ್ದೇವೆ, ಗುರುಗಳಿಂದ ಆಶೀರ್ವಾದ ತಗೊಂಡು ಬಂದಿದ್ದೇವೆ ಅಂತ ಬರ್ಬೇಕು. ಯಾರಾದ್ರೂ ಕೇಳಿದ್ರೆ ಮಾತಾಡ್ತಿದ್ರೆ ಅಷ್ಟೇ. ಯಾರು ಮಾತಾಡ್ಸ್ಲಿಲ್ಲ ಅಂದ್ರೆ ಅದಕ್ಕೆ ಯಾರಾದ್ರೂ ಮಾತಾಡ್ತಿದ್ರೆ, ಇಲ್ಲಿ ಪೂಜೆ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು, ಗುರು ಸ್ವಾಮೀಜಿ ಹತ್ರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಬಂದಿದ್ದೇವೆ, ಮನೆಯೊಳಗೆ ಸ್ವಲ್ಪ ಕಷ್ಟ ಇತ್ತು, ಗುರುಗಳಿಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೇನೆ ಅಂತ ಆಯ್ತು. ಸರಿ. ಯಾರಾದ್ರೂ ಕೇಳಿದರೆ, ಯಾರು ಕೇಳಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಮತ್ತೆ ಬೇರೆ ಯಾರು ಸ್ವಾಮೀಜಿ ಇಲ್ವಾ ಅಲ್ಲಿ? ಯಾರು ಏನು ಕೇಳ್ತಾರ? ಇಲ್ಲ, ಸ್ವಾಮೀಜಿ ಯಾರು ಇಲ್ಲ. ನಮ್ಮ ಹುಡುಗರು ಶಿಷ್ಯರು ಇರ್ತಾರೆ ಅಷ್ಟೇ. ನೀವೇ ಸೀನಿಯರಾ ಅಲ್ಲಿ? ಹೌದಮ್ಮ. ನಿಮ್ಮ ಹೆಸರು? ಗುರೂಜಿ ಅಂತಾರಮ್ಮ, ಸ್ವಾಮೀಜಿ ಅಂತಾರೆ. ಎಲ್ಲ ಅದು ನಿಮ್ ಬರ್ತ್ ನೇಮ್ ಹೇಳಿ. ಬರ್ತ್ ನೇಮ್ ಇವಾಗ ಈಗ ಯಾರು ಕರೆಯಲ್ಲಮ್ಮ. ಬರ್ತ್ ನೇಮ್ ಇವಾಗ ಯಾರು ಕರೆಯಲ್ಲ ನಾವು ಸ್ವಾಮೀಜಿ ಆದ್ಮೇಲೆ. ಸರಿ, ಬರ್ತ್ ನೇಮ್ ನನ್ಗೆ ತಿಳ್ಕೊಬೇಕಂತ ಕೇಳಿದೆ ಅಷ್ಟೇ. ನಾನು ಗುರೂಜಿ ಅಂತಾನೆ ಕರಿತೀನಿ. ನಿಮ್ ಹೆಸರೇನು ಹೇಳಿ? ವಿದ್ಯಾವಾರಿಧಿ ತೀರ್ಥರು. ಓಕೆ, ವಿದ್ಯಾವಾರಿಧಿ ತೀರ್ಥರು. ಒಂದು ನಿಮ್ಗೆ ಇದನ್ನ ಪತ್ರಿಕೆ ಕಳಿಸ್ತೀನಿ ಇವಾಗ ವಾಟ್ಸಪ್ ಮಾಡಿ. ಆಯ್ತು, ಕಳಿಸಿ. ನಿಂದು ಡೇಟ್ ಆಫ್ ಬರ್ತ್ ಏನು, ಏಜ್ ಎಷ್ಟು? 33ನಾ? ಮ್ಯಾರೇಜ್ ಆಗಿದೆಯಾ? ಮಕ್ಕಳಿದಾರಾ? ಇದ್ದಾರೆ. ಎಷ್ಟು ವಯಸ್ಸು ಮಕ್ಕಳಿಗೆ? ಎಷ್ಟು ವಯಸ್ಸು ಮಗುವಿಗೆ? ಯಜಮಾನ್ರು ಏನ್ ಮಾಡ್ತಾರೆ? ಇದಾರೆ, ಬಟ್ ಏನಂದ್ರೆ ಮನೆ ಬಗ್ಗೆ ಏನು ಕೇರ್ ಮಾಡಲ್ಲ.
ಅವರು ಎಣ್ಣೆ ಗಿಣ್ಣೆ ಕುಡ್ಕೊಂಡು ಸ್ವಲ್ಪ ಹೌದನು? ಪ್ರಾಬ್ಲಮ್. ಸರಿ ಸರಿ ಸರಿ, ನೀವು ಬರ್ತಾ ಇರಿ. ಹಾಂ, ಓಕೆ ಗುರುಜಿ, ಬರ್ತೀನಿ. ಎಲ್ಲಿ ಆಶ್ರಮ ನಿಮ್ದು? ನಾನೀಗ ನಿಮ್ಗೆ ಇದನ್ನ ಕಳಿಸ್ತೀನಿ, ಅದರದ್ದೆಲ್ಲ ಆಮಂತ್ರಣ ಪತ್ರಿಕೆ, ಅದು ಮ್ಯಾಪ್ ಕಳಿಸ್ತೀನಿ ಹೇಗೆ ಬರಬೇಕು ಅಂತ. ಓಕೆ. ನೀವೊಂದು ನಿಮ್ದೊಂದು ಫೋಟೋ ಕಳಿಸಿ. ಏನು? ನಿಮ್ದೊಂದು ಫೋಟೋ ಕಳಿಸಿ, ನಂದು ಫೋಟೋನು ಕಳಿಸ್ತೀನಿ ನಿಮಗೆ, ಮ್ಯಾಪನ್ನು ಕಳಿಸ್ತೀನಿ. ನಾನು ಡಿ ಪಿ ನಲ್ಲಿ ಬರುತ್ತಲ್ಲ ನೋಡ್ಕೊಳ್ಳಿ, ನಾನು ಕಳಿಸಲ್ಲ ಹಂಗೆ. ಸರಿ ಸರಿ, ಆಯ್ತಮ್ಮ ಆಯ್ತಮ್ಮ ಆಯ್ತಮ್ಮ. ಹಾಂ, ನಾನು ನಮ್ಮದು ಇಲ್ಲೇ ಎಲ್ಲಿ ರೂಟ್ ಇಲ್ಲೇ ಮ್ಯಾಪ್ ಏನಿದೆ, ಏನು ಕಾರ್ಯಕ್ರಮ ಇದೆ ಅದನ್ನ ನಿಮ್ಗೆ ಕಳಿಸ್ತೇನೆ ನಿಮಗೆ ಸದ್ಯ. ನಿಮ್ಮ ಫೋಟೋ ಕಳಿಸಿ ನೋಡೋಣ, ನೀವು ಹೆಂಗಿದ್ದೀರ. ಹೆಣ್ಮಕ್ಳು ಫೋಟೋ ಹಂಗೆಲ್ಲ ಕಳಿಸ್ಬಾರ್ದು. ಆಯ್ತಮ್ಮ, ನನ್ನ ಪತ್ರಿಕೆನೇ ಇದೆ, ಆ ಪತ್ರಿಕೆ ಒಳಗೆ ನಮ್ಮದೇ ಇರೋದು ಫೋಟೋ, ಬೇರೆ ಯಾರ್ದಲ್ಲ. ಸರಿ, ನಿಮ್ಮ ಪರ್ಸನಲ್ ಫೋಟೋ ಕಳಿಸಿ, ಅದು ಪತ್ರಿಕೆಲ್ಲ ಇರೋದು ಬೇರೆ. ಆಯ್ತು ಆಯ್ತಮ್ಮ, ಆಯ್ತು 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 ಆಯ್ತು. ಅಥವಾ ವಿಡಿಯೋ ಕಾಲ್ ಮಾಡಲಾ? ಏನು ವಿಡಿಯೋ ಕಾಲ್ ಮಾಡಲಾ? ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಬಿಸಿ ಇವಾಗ. ಹೌದಾನು? ಎಷ್ಟೊತ್ತಿಗೆ, ಎಷ್ಟು ಗಂಟೆಗೆ? ಒಂದು 5-10 ಮಿನಿಟ್ಸ್ ಆದ್ಮೇಲೆ. 5-10 ಮಿನಿಟ್ಸ್ ಆದ್ಮೇಲೆ ಆಯ್ತು. ನೀವು ಮಿಸ್ ಕಾಲ್ ಕೊಡಿ, ನಾನು ಅವಾಗ ಇದನ್ನ ಮಾಡ್ತೇನೆ, ವಿಡಿಯೋ ಕಾಲ್ ಮಾಡ್ತೀನಿ. ಅದ್ರೊಳಗಾಗಿ ನಿಮ್ಗೆ ಇದನ್ನ ಕಳಿಸ್ತೇನೆ, ಮ್ಯಾಪು. ಸರಿ, ಓಕೆ. ಹಲೋ ಹಲೋ, ಹೇಳಮ್ಮ. ಯಾಕೆ ಇವಾಗ ಮಾತಾಡಿಲ್ಲ? ಜನ ಇದ್ರು, ಏನ್ ಪ್ರಾಬ್ಲಮ್ ಅಂತ ಅನ್ಕೊಂಡೆ, ಫೋನ್ ಮಾಡಿದ್ದು. ಫೋನ್ ಮಾಡಿದ್ದು ಏನು ಪ್ರಾಬ್ಲಮ್ ಅನ್ಕೊಂಡೆ. ಇಲ್ಲ ಇಲ್ಲ, ಅಲ್ಲಿ ಬೇರೆ ಜನ ಇದ್ರು. ಇಲ್ಲ, ಎಲ್ಲಿದ್ದೀಗ? ಮೈಸೂರು. ಮೈಸೂರು. ಯಾವ ಬರ್ತಿ? ಎಲ್ಲಿಗೆ? ಇಲ್ಲಿ ಯಲಹಂಕಕ್ಕೆ. ಯಲಹಂಕಕ್ಕೆ ನಾ ಇದ್ದಲ್ಲಿ. ಇವತ್ತಲ್ಲ, ಮುಂದಿನ ವಾರ. ಸರಿ, ಆಯ್ತು 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 ಆಯ್ತು. ಇಲ್ಲಿ ಕಾರ್ಯಕ್ರಮ ಇತ್ತು, ಜನ ಬಂದಿದ್ದಾರೆ. ಏನ್ ಕಾರ್ಯಕ್ರಮ? ಚಾತುರ್ಮಾಸ ಅನುಷ್ಠಾನ. ಮಕ್ಳಿದ್ದಾರಾ? ಏನಮ್ಮ? ಮಕ್ಳಿದ್ದಾರಾ? ಮಕ್ಕಳ? ಹೌದು, ಮೊದಲಿನವ್ರು ಇದ್ದಾರೆ. ಅವ್ರು ಇವಾಗ ನಮ್ಮ ಹತ್ರ ಇರಲ್ಲ, 4 ವರ್ಷದಿಂದ ಬೇರೆ ಕಡೆ ಇದ್ದಾರೆ. ಮಕ್ಕಳು ಎಷ್ಟು ಜನ ಮಕ್ಳು ನಿಮಗೆ? 3 ಜನ. ಹೆಣ್ಮಕ್ಳ ಗಂಡ್ಮಕ್ಳ? 2 ಹೆಣ್ಮಕ್ಳು, ಒಬ್ಬ ಗಂಡಸ್ ಮಗ. 2 ಗಂಡ್ಮಕ್ಳ? ಅಲ್ಲ, 2 ಹೆಣ್ಮಕ್ಳು, ಒಬ್ಬ ಗಂಡಸ್ ಮಗ. ಏನ್ ಮಾಡ್ತಾವ್ರೆಲ್ಲ? ಓದ್ತಾ ಇದ್ದಾರೆ. ನೀವು ಹೋಗಲ್ಲ? ಎಲ್ಲಿ? ನೀವು ಹೋಗಲ್ವಾ? ಇಲ್ಲ ಇಲ್ಲ. ಏನು ಓದ್ತಾ ಇದ್ದಾರೆ ಎಲ್ಲ? ಏನು ಓದ್ತಾ ಇದ್ದಾರೆ ಎಲ್ಲ? SSLC 7th 8th ಇದ್ದಾರೆ. ಹೌದಾ? ಮತ್ತೆ ಇದು ನೀವು ಹೋಗಲ್ಲ ನೋಡಕ್ಕೆ? ನೀವು ಹೋಗಂಗಿಲ್ವಾ ನೋಡಕ್ಕೆ? ಇಲ್ಲಪ್ಪ, ಅದಕ್ಕೆ ನಿಮಗೆ ಹೇಳಿದ್ದು ಬಾ ಅಂತ. ನೀವು ಯಾಕೆ ಬಂದಿದ್ದು ಇಲ್ಲಿಗೆ ಸನ್ಯಾಸಿ ದೀಕ್ಷೆ? ಎನ್ನೆಲ್ಲ ಕೆಬರ್ಕೋತ ಕೂಡು ಬಾಳ. ಏನದ ನಿಂದೆ ನಂದು ಮಾತಾಡ, ಕೆಬರ್ಕೋತ ಕೂಡೋದು ಬೇಕಾಗಿಲ್ಲ. ಫ್ಯಾಮಿಲಿ ಇರುತ್ತಲ್ವಾ, ದೀಕ್ಷೆ ತಗೊಂಡ್ ಬಂದಿರ್ತಿರಲ್ಲ, ಅದಕ್ಕೆ. ಈಗ ಕೆಬರ್ಕೋತ ಕೂಡಬಾರ್ದು, ಕೆಲವೊಂದು ವಿಷಯ ಸೂಕ್ಷ್ಮ ಇರ್ತಾವು. ನನಗೆ ನಿನಗೆ ಒಂದು ಆತ್ಮೀಯತೆ. ನೀವು ಸಂಸಾರದಲ್ಲಿ ಇದೆಯಾ? ಸನ್ಯಾಸತ್ವ ತೊಳಗ್ದೇನಿತ್ತು ಇರ್ಬೋದಾಗಿತ್ತಲ್ವಾ, ಮಕ್ಕಳಿದಾರಲ್ಲ, ಅದಕ್ಕೆ ಬೇಕಾಗ್ಯದ ಫೋನ್ ಏನೋ ಒಂದು ಅಷ್ಟೇ. ಬೇಜಾರ ಕೇಳಿದ್ದು? ಇಷ್ಟ ಆಗಲ್ಲ ಹಂಗಿಲ್ಲ. ವೈಯಕ್ತಿಕ, ಅತಿ ವೈಯಕ್ತಿಕ ನಾವು ಬರ್ಲಿಕ್ಕೆ ಹೋಗಲ್ಲ ನಿಮ್ದು. ಏನೋ ಅಂದ್ರೆ ಕಾರಣ ಇರುತ್ತಲ್ವಾ, ನೀವು ದೀಕ್ಷೆ ತಗೊಂಡ್ ಬರಕ್ಕೆ ಫ್ಯಾಮಿಲಿ ಬಿಟ್ಟು ಬಂದಿದ್ರಲ್ಲ, ಅದಕ್ಕೆ ಕೇಳಿದೆ. ಎಷ್ಟು ವರ್ಷ ಆಯ್ತು? ಅಂದ್ರೆ ಒಂದು ಮಠ ಅಂದ್ಮೇಲೆ ಮಠಕ್ಕೆ ಬರ್ಬೇಕಲ್ವಾ. ನಮ್ ಗುರುಗಳು ವಯಸ್ಸಾಗಿತ್ತು, 93 ವಯಸ್ಸಾಗಿತ್ತು. ಮಠ ನಡೆಸೋರು ಯಾರೇ ಇದ್ದಿದ್ದಿಲ್ಲ, ಅವಾಗ ನಮಗ್ ಕೊಟ್ರು ಅಷ್ಟೇ ಈ ಮಠ. ಎಷ್ಟು ವರ್ಷ ಆಯ್ತು ಬಂದು ನೀವು ದೀಕ್ಷೆ ತಗೊಂಡು? 4.5 ವರ್ಷ. ಓಕೆ, 4 ವರ್ಷದಿಂದ ಕಾಂಟ್ಯಾಕ್ಟ್ ಇಲ್ಲ. ಸರಿ, ಅತಿ ಖಾಸಗಿ ಹೋಗೋದು ಬೇಡ, ಏನ? ಸೂಕ್ಷ್ಮ ಅಷ್ಟೇ. ಈಗ ನನಗೆ ನಿನಗೇನು ಒಂದೇ, ಒಬ್ರಿಗೊಬ್ರು ಅನ್ಯೋನ್ಯ ಆಶ್ರಯ ಏನಪ್ಪಾ. ಪರಸ್ಪರ ಒಂದು ಮಾತು ಕತಿ, ಪ್ರೀತಿ, ವಾತ್ಸಲ್ಯ, ಒಂದು ಸ್ನೇಹ ಬೆಳೆಸಿ ಒಂದೊಬ್ರಿಗೊಬ್ರು ಸಹಕಾರ. ಏನ ನನಗೇನ್ ಬೇಕು ನೀನು, ನಿನಗೇನು ಅನುಕೂಲ ಬೇಕು ನಾನು. ನಮ್ಗೇನು ಅನುಕೂಲ ಮಾಡ್ತೀರಾ? ಏನು ಅನುಕೂಲ ಮಾಡ್ತೀರಾ? ನೀನು ಬಾ, ನನ್ನ ಜೊತೆಗೆ ನೀವು ಯಾವ ಥರನೇ ವರ್ತನೆ ಮಾಡ್ತೀವಿ ಹಂಗೆ ನಾನು ಅನುಕೂಲ ಮಾಡ್ತೇನೆ. ನಿನ್ನ ಮುಖನ ನೋಡಿಲ್ಲ ನಾನು, ನೀ ಹೆಂಗಿದ್ದೀಯಾ, ನೀ ಹೆಂಗೆ ಸಹಕಾರ ಕೊಡ್ತೀಯ? ಫೋಟೋ ನೋಡಿದಿರಲ್ಲ? ಫೋಟೋ ನೋಡಿದಿರಲ್ಲ? ಫೋಟೋ ಮಾಡಕ್ಕೆ ಆಗಲ್ಲ, ನಿಖರವಾಗಿ ಗೊತ್ತಾಗಲ್ಲ. ಫೋಟೋ ನಿಖರವಾಗಿ ಗೊತ್ತಾಗಲ್ಲ. ನಿಖರವಾಗಿ ಗೊತ್ತಾಗಲ್ವಾ?
ಫೋಟೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲ್ಲ ಅಂದೆ. ಫೋಟೋ ಮೊಬೈಲಲ್ಲಿ ಸ್ಪಷ್ಟವಾಗಿ ತೆಗ್ದಿರೋದು. ಸರಿ ಆಯಿತು, ಎದುರಿಗೆ ಮಾತಾಡೋಣ ಏನ. ನೀನು ಇಲ್ಲಿ ಪೂಜೆಗೆ ಅಂತ ಬಾನಿ ಸುಮ್ಮನೆ. ಗುರುಗಳು ಬಂದಾರೆ, ಮನೆಯಾಗ ಏನೋ ಕಷ್ಟ ಇತ್ತು ಕೇಳಕ್ಕಂತ ಬಂದಿದ್ದೆ ಅಂತ ಯಾರೋ ಕೇಳಿದರೆ. ಯಾರೋ ಕೇಳಿದ್ರಿ ಅಂತ ಮಾಡ್ತಿಲ್ಲ, ಮಾತಾಡ್ಕೊಂಡು ಮಾಡೋಣ. ಸರಿ, ಇಲ್ಲಿ ನಿತ್ಯ ಪೂಜೆ ನಡೀತಾ ಇರ್ತದೆ, ಅನೇಕರು ಬರ್ತಿರ್ತಾರೆ. ನೀನು ಬಂದಂಗೆ ಅವರು ಜನ ಬರೋದು 11:30 3 ತನಕ ಇರ್ತಾರೆ. ಈಗ ಏನು ದೇವಸ್ಥಾನ ಇದೆಯಾ? ಆಶ್ರಮನ ಏನು? ಹೌದು, ದೇವಸ್ಥಾನ ಇದೆ. ಯಾವ ದೇವಸ್ಥಾನ? ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ನಮ್ದು ಮಠ ಇದೆ. ಮಠಕ್ಕೆ ಹೋಗಿ ವಿಶ್ರಾಂತಿ ಮಾಡ್ತೀರಾ ಆಮೇಲೆ? ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ ಅದು. ದೇವಸ್ಥಾನ ಪಕ್ಕದಲ್ಲೇ ಇದೆ ಮಠ, ದೂರ ಏನಿಲ್ಲ. ನಿನಗೆ ಹೊಂದಾಣಿಕೆ, ನನಗೆ ನೀನು ಎಷ್ಟು ರೀತಿಯಿಂದ ನನಗೆ ಸಹಕಾರ ಕೊಡ್ತೀನಿ, ನಾನು ಅಷ್ಟು ನಿನಗೆ ಅನುಕೂಲ ಮಾಡ್ತೀನಿ. ನಾವು 1.5 ತಿಂಗಳು ಇರ್ತೀವಿ ಈಗ ಇಲ್ಲಿ. ಆಮೇಲೆ ಸುರಪುರದ ಹತ್ರ ಇದೆ ನಮ್ದು ಮೂಲ ಮಠ. ಯಾದಗಿರಿ, ಅಲ್ಲಿ ಇರ್ತೀವಿ ಜಾಸ್ತಿ. ಮತ್ತೆ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿಗೆ ಅಂದ್ರೆ ನಮ್ದು ಇಲ್ಲೊಂದು ಮಠ, ಶಾಖಾ ಮಠ ಇದೆ, ಬ್ರಾಂಚ್ ಇದೆ ನಮ್ದು. ಬಂದು ಹೋಗ್ತೀವಿ. ಇಲ್ಲಿ ಎಷ್ಟು ತಿಂಗಳಾಯ್ತು ಹಂಗಾರೆ ಇಲ್ಲಿ ಬಂದು? ಈ 3-4 ದಿವಸ ಅಷ್ಟೇ ಬಂದಿಲ್ಲ. 3-4 ದಿವಸ ಅಷ್ಟೇನಾ? ಅಂದ್ರೆ ಅವಾಗ ಬಂದು ಹೋಗ್ತಾ ಇದ್ದೀವಿ ಇಲ್ಲಿ. 2 ವರ್ಷದಿಂದನೂ ಇಲ್ಲ, 45 ದಿವಸ ಕೂತಿದ್ವಿ ಪೂಜೆಗೆ. 2 ವರ್ಷದಿಂದನೂ? 45 ದಿವಸ ಎದ್ದು ಹೋಗ್ತಿದ್ರಾ? ಆಮೇಲೆ ಅವಾಗ ಬರ್ತಾ ಇರ್ತೀವಿ, 1 ದಿವಸ 2 ದಿವಸ. ಮತ್ತೆ ನೀವು ಹೋಗ್ಬಿಟ್ರೆ ಹೆಂಗೆ?